ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಸರಿತಾ. ವೆಲ್ಕಮ್ ಟು ಮೈ ಚಾನಲ್ ಕಿಯಾನ ಟೈಮ್ಸ್. ಎಲ್ಲರೂ ಚೆನ್ನಾಗಿದ್ದೀರಾ? ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತಾ ಇದ್ದೀನಿ. ನಾವು ತುಂಬ ಚೆನ್ನಾಗಿದ್ದೀರಿ. ಈ ವಿಡಿಯೋ ಬಂದು ಓಂ ಶಕ್ತಿ ಮಾಲೆ ಹಾಕಿದ್ದೆ ಈ ಇಯರು. ನಾನು ಹಾಕಿದ್ದು ಜನವರಿ ಮಂತಲ್ಲಿ. ಅದಕ್ಕೆ ಸ್ವಲ್ಪ ಲೇಟ್ ಆಯಿತು ಅಪ್ಲೋಡ್ ಮಾಡೋದು, ಎಡಿಟ್ ಮಾಡೋದು. ಸೊ ನಿಮಗೂ ಶೇರ್ ಮಾಡ್ಕೊಳ್ಳೋಣ ಹೇಗೆ ದೇವಸ್ಥಾನ, ಹೆಂಗೆ ಪೂಜೆ ಅಂತ. ಅದಕ್ಕೆ ಈ ವಿಡಿಯೋ ಮಾಡ್ತಾಯಿದ್ದೀನಿ. ನಾವಿಲ್ಲಿ ಇದಿರಲ್ಲ, ಇಷ್ಟು ಜನನೂ ಒಂದೇ ದಿನ ಮಾಲೆ ಹಾಕಿದ್ದು. ನಾವು ಬಂದು ಇನ್ 3 ಡೇಸ್ ಇದ್ದಂಗೆ ನಾವು ಮಾಲೆ ಹಾಕಿದ್ರಿ. ಫಸ್ಟ್ ನಾವು ದೇವಸ್ಥಾನಕ್ಕೆ ಹೋದ್ಮೇಲೆ ಅಲ್ಲಿ ನಮ್ಮ ಪಾದಕ್ಕೆಲ್ಲನೂ ಅರ್ಶಿನ ಕುಂಕುಮ ಎಲ್ಲ ಇಟ್ಬಿಟ್ಟು, ಹಣೆಯಲ್ಲೆಲ್ಲ ಅರ್ಶಿನ ಕುಂಕುಮ ಇಟ್ಬಿಟ್ಟು, ಆಮೇಲೆ ಗುರುಶಕ್ತಿಲಿರ್ತಾರೆ ಅವರು. ನಾವು ತೊಗೊಂಡೋಗ್ತೀರಿ ಅಕ್ಕಿ ಮತ್ತು ತೆಂಗಿನಕಾಯಿ, ಹೂವು ಅವೆಲ್ಲ ಗೊತ್ತಲ್ಲ, ಮಾಲೆ, ಬ್ಯಾಗು ಎಲ್ಲ ತೊಗೊಂಡೋಗಿರ್ತೀರಿ. ಅದನ್ನೆಲ್ಲ ನಾವು ರೆಡಿಯಾಗಿ ಇಟ್ಕೊಂಡಿರ್ತೀರಿ. ಅವರು ಗುರುಶಕ್ತಿಗಳು ಬಂದು ಪೂಜೆ ಎಲ್ಲ ಮಾಡಿಬಿಟ್ಟು, ಆಮೇಲೆ ಅದರಲ್ಲೆಲ್ಲನೂ ಮಂತ್ರ ಹೇಳ್ಬಿಟ್ಟು ನಮಗೆ ಮಾಲೆ ಹಾಕ್ತಾರೆ. ತೆಂಗಿನಕಾಯಿ ಎಲ್ಲ ತೊಗೊಂಡಿರ್ತೀರಿ. ಎರಡು ಇರುತ್ತೆ. ಒಂದೇ ಬ್ಯಾಗಲ್ಲಿ 2 ಚೀಲಗಳಿರುತ್ತೆ. ಅದರಲ್ಲಿ ಒಂದರಲ್ಲಿ ಅಕ್ಕಿ ಹಾಕ್ತಾರೆ, ಇನ್ನೊಂದರಲ್ಲಿ ಬಂದು ತೆಂಗಿನಕಾಯಿ ಹಾಕ್ತಾರೆ. ಎಲ್ಲ ಹಾಕಿದ್ಮೇಲೆ ನಾವು ಮಾಲೆ ಹಾಕಿದಂಗೆ ಅಲ್ಲಿ ನಾವು ಪ್ರಾರ್ಥನೆ ಮಾಡ್ಕೊಬೇಕು ದೇವ್ರನ್ನ. ನಮ್ಗೆ ಏನು ಹರಕೆ ಇರ್ತವೆ ಅವೆಲ್ಲನೂ ನಮ್ಮ ಮಾಲೆ ಆವಾಗ ಗುರುಶಕ್ತಿಲಿ ಮಾಲೆ ಹಾಕಿದ್ಮೇಲೆ 3 ಗಂಟೆಗಳಾಗ್ತಾರೆ. ಆವಾಗ ನಾವು 3 ಗಂಟೆಗಳಾಕೋವಾಗ ನಾವು ಅನ್ಕೊಬೇಕು ಮನಸ್ಸಲ್ಲಿ, ನಮಗೆ ಈ ಥರ ನಮ್ಮ ಮನಸ್ಸಲ್ಲಿ ಏನು ಹರಕೆ ಮಾಡ್ಕೊಂಡಿರ್ತಾರೋ ಅದನ್ನು ಆಗಬೇಕು ಮುಂದೆ ವರ್ಷಕ್ಕೆ ಅಂತ ಹೇಳ್ಬಿಟ್ಟು ನಾವು ಹರಕೆ ಮಾಡ್ಕೊಬೇಕು ಅಷ್ಟೇ. ಅಲ್ಲಿ ಮಾಲೆ ಹಾಕ್ಕೊತಿರಲ್ಲ. ನೆಕ್ಸ್ಟ್ ದಿನ ಇದು ಬಂದು ನೆಕ್ಸ್ಟ್ ದಿನ 2ನೇ ದಿನ ಭಜನೆ, ದೇವಸ್ಥಾನದಲ್ಲಿ ಭಜನೆ ಮಾಡ್ತೀರಿ ದೇವರಿಗೆ. ನಾವು ಹೋಗೋವಾಗೂ ಮಾಲೆ ಹಾಕ್ಕೊಂಡು ಹೋಗ್ಬೋದು. ಆದರೆ ನಾವು 1 ದಿನಾನ 2 ದಿನಾನ ಅಲ್ಲಿ ಭಜನೆ ಮಾಡಿ ದೇವ್ರನ್ನ ಪ್ರಾರ್ಥನೆ ಮಾಡ್ಕೊಂಡ್ರೆ ಅದು ಒಂಥರ ಮನಸ್ಸಿಗೆ ನೆಮ್ಮದಿ ಇರ್ತೈತೆ. ಸೊ ಅದಕ್ಕೆ ನಾವು 3 ಡೇಸಲ್ಲಿ ಹಾಕ್ತೀರಿ. ನಾನು ಇಲ್ಲೂರಿನಿಂದ ಹೋಗ್ಬಿಟ್ಟು ನಮ್ಮ ತವ್ರ ಮನೇಲಿ ನಾನು ಮಾಲೆ ಹಾಕಿದ್ದು. ಅಲ್ಲಿ ನೋಡಿ ಇದೇ ಥರ ದೇವರು ಒಳಗಡೆ ನಿಮಗೆ ತೋರಿಸ್ತೀನಿ. ಅವಾಗ ಫಸ್ಟ್ ಕ್ಲಿಪ್ಪಲ್ಲಿ ತೋರಿಸ್ನಲ್ಲ, ಅಲ್ಲಿ ದೇವ್ರನ್ನ ಇಟ್ಟಿರ್ತಾರೆ. ಇಲ್ಲಿ ಎಲ್ಲೂ ಓಂ ಶಕ್ತಿ ದೇವಸ್ಥಾನದಲ್ಲಿ ಎಲ್ಲೂ ದೇವ್ರನ್ನ ವಿಗ್ರಹ ಇಡಲ್ಲ, ಫೋಟೋಸ್ ಇಡ್ತೀರಿ. ಮೇನ್ ದೇವ್ರು ಇರ್ತಾರಲ್ಲ ಅಲ್ಲಿ ವಿಗ್ರಹ ಇರುತ್ತೆ. ಬೇಕು ಅನ್ನೋರು ಮಾಡಿಸಿರ್ತಾರೇನೋ ಗೊತ್ತಿಲ್ಲ, ನನಗೆ ಗೊತ್ತಿರೋ ಅಷ್ಟು ಮಟ್ಟಕ್ಕೆ ನಾನು ಫೋಟೋಸೇ ನೋಡಿರೋದು. ನೋಡಿ ಭಜನೆ ಎಲ್ಲ ಆದಮೇಲೆ ಅವತ್ತಿನ ಪ್ರಸಾದ ನಾವೇ ಮಾಡಿದರೆ ಅಷ್ಟು ಜನಕ್ಕೂ, ಮಾಲೆ ಹಾಕಿರೋ 60-70 ಜನ ಇದ್ದರು, ಅಷ್ಟು ಜನಕ್ಕೂ ನಾವೇ ಅಡುಗೆ ಎಲ್ಲ ಮಾಡಿದರೆ ಅವತ್ತು ನೈಟ್ ಪ್ರಸಾದ ಎಲ್ಲ ಊಟ ಎಲ್ಲ ಆದಮೇಲೆ ಮನೆಗೆ ಹೋದ್ರೆ ಇದು ಬಂದು ನೆಕ್ಸ್ಟ್ ಮಾರ್ನಿಂಗು 3ನೇ ದಿನ ನಾವು ಮರವತ್ತೂರಿಗೆ ಹೋಗ್ತಾ ಇರೋದು. ಇಲ್ಲಿ ಇದೇ ಬಸ್ ಮಾಡಿದ್ದು. ನಾವು ಒಂದು 22 ಮೆಂಬರ್ಸ್ ಏನೋ ಹೋಗಿದ್ರಿ ಮರವತ್ತೂರಿಗೆ. ಬೇರೆ ಬಸ್ಸು ಹೋಗಿದ್ರು 60 ಮೆಂಬರ್ಸು. ಆದರೆ ಅವರು 3 ಡೇಸ್ ಟ್ರಿಪ್ ಹೋಗಿ ನಾವು ಡೈರೆಕ್ಟ್ ಹೋಗಿ ಬರೋಣ ಅಂತ ಹೇಳ್ಬಿಟ್ಟು ನಾವು ಸಪ್ರೇಟಾಗಿ ಹೋದ್ರಿ. ನೋಡಿ ಇಲ್ಲಿ ತೋರಿಸ್ತಾ ಇದ್ನಲ್ಲ, ಇದೇ ಬಸ್ ನಾವು ಮಾಡ್ಕೊಂಡು ಹೋಗಿದ್ದು, ಮಿನಿ ಬಸ್ ಇದು. ನಾವಿಲ್ಲಿ 22 ಮೆಂಬರ್ಸು ಆರಾಮಾಗಿ ಹೋಗ್ಬೋದು ಈ ಥರ ಬಸ್ಸಲ್ಲಿ. ಇಲ್ಲಿ ಇವರು ಬಂದು ನಮ್ಮಮ್ಮ ನೋಡಿದ್ದೀರಲ್ಲ, ಮುಂದೆ ವೀಡಿಯೋಗಳೆಲ್ಲ ನೋಡಿದ್ದೀರಲ್ಲ ನೀವು, ಫಸ್ಟಲ್ಲಿರೋ ವೀಡಿಯೋಗಳಲ್ಲಿ ನಮ್ಮಮ್ಮ ಪೂಜೆ ಮಾಡ್ತಾವ್ರೆ. ಇಲ್ಲಿ ಅಣ್ಣನೂ ಬಂದು ಪೂಜೆ ಮಾಡ್ತಾಯಿದ್ದಾರೆ. ನಾವು ಇಲ್ಲಿ ಪೂಜೆ ಮಾಡಿಸಿ ನಮಗೆ ಬಸ್ ಬರೋದು ಸ್ವಲ್ಪ ಲೇಟ್ ಆಯಿತು. ಫಸ್ಟ್ ಬಸ್ಸು 60 ಜನ ಇದ್ರಲ್ಲ, ಅವ್ರ ಬಸ್ಸು ಫಸ್ಟೇ ಹೋಯಿತು ದೇವಸ್ಥಾನಕ್ಕೆ. ನಮ್ಮದು ಬಂದಿದ್ದು ಲೇಟ್ ಆಯಿತು. ಅದಕ್ಕೆ ನಾವು ಇಲ್ಲಿ ಪೂಜೆ ನಾವೇ ಮಾಡಿಕೊಂಡು ಎಲ್ಲ ಹೇಳ್ಬಿಟ್ಟು ಹೋಗಿದ್ದು, ಗುರುಶಕ್ತಿ ಹಿಂಗೆ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು. ಅಣ್ಣ ಅವಾಗೆ ತೋರಿಸ್ನಲ್ಲ, ಅವ್ರಿಗೂ ಎಲ್ಲ ಗೊತ್ತಿತ್ತು, ಮಾಡಿದ್ರು. ನಮ್ಮ ಅಮ್ಮಗೂ ಗೊತ್ತಿತ್ತು, ಎಲ್ಲ ಮಾಡಿಕೊಂಡು ನೋಡಿ ನಾವು ಇಷ್ಟು ಜನ ಹೋಗ್ತಾ ಇದ್ದೀರಿ ಬಸ್ಸಲ್ಲಿ. ಚೆನ್ನಾಗಿತ್ತು ಟ್ರಿಪ್ಪು, 1 ಡೇ ಟ್ರಿಪ್ಪು ಚೆನ್ನಾಗಿ. 2 ಡೇಸ್ ಆಯಿತು. ನಾವು ಡೈರೆಕ್ಟ್ ದರ್ಶನ ಮಾಡ್ಕೊಂಡು ಮತ್ತೆ ಗೋಲ್ಡನ್ ಟೆಂಪಲ್ಗೆ ಹೋಗಿ ಬಂದಿದ್ದು ನಾವು. ಗೋಲ್ಡನ್ ಟೆಂಪಲ್ಲು, ಇನ್ನೊಂದು ಟೆಂಪಲ್ ಬಂದು ಮಹಾಬಲಿಪುರನ ಏನೋ ಹೇಳ್ತಾರೆ, ಅದು ಆ ದೇವಸ್ಥಾನಕ್ಕೆ ಹೋಗಿದ್ರಿ. ಆವತ್ತು ಅಲ್ಲಿ ಒಂದೇ ನಾವು ಫಸ್ಟು ಓಂ ಶಕ್ತಮ್ಮನ ದೇವಸ್ಥಾನ ನಾವು ದರ್ಶನ ಮಾಡಿಕೊಂಡು ಮಾಲೆ ಎಲ್ಲ ಒಪ್ಪಿಸ್ಬಿಟ್ಟು, ನಮ್ಮ ಇಡುಮುಡಿ ಎಲ್ಲ ಒಪ್ಪಿಸ್ಬಿಟ್ಟು ಆವತ್ತು ನೈಟ್ ಬಂದು ಮಹಾಬಲಿಪುರಕ್ಕೆ ಬಂದು ಅಲ್ಲೇ ಆಲ್ಟಿದ್ರಿ ನಾವು 1 ಡೇ. ಯಾಕಂದರೆ ಮಕ್ಕಳೆಲ್ಲ ಇದ್ದಾರಲ್ಲ, ನೈಟ್ ಜರ್ನಿ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು 1 ಡೇ ನಾವು ಆಲ್ಟಿದ್ರಿ. ತುಂಬ ಚೆನ್ನಾಗಿತ್ತು ಫೆಸಿಲಿಟೀಸು ಎಲ್ಲ ರೂಮಲ್ಲಿ, ಚೆನ್ನಾಗಿತ್ತು ಎಲ್ಲನೂ. ನೆಕ್ಸ್ಟ್ ಡೇ ಅಲ್ಲಿ ದರ್ಶನ ಮಾಡಿಕೊಂಡು ದೇವ್ರನ್ನ, ಮಹಾಬಲಿ ಬೀಚೆಲ್ಲ ಇತ್ತು, ಎಲ್ಲ ಬೀಚಲ್ಲೆಲ್ಲ ಆಡಿಕೊಂಡು ನೆಕ್ಸ್ಟು ಬರೋವಾಗ ಹಂಗೆ ಗೋಲ್ಡನ್ ಟೆಂಪಲ್, ಲಕ್ಷ್ಮೀ ದೇವಸ್ಥಾನ ನೋಡಿಕೊಂಡು ಊರಿಗೆ ಬಂದ್ರಿ. ತುಂಬ ಚೆನ್ನಾಗಿತ್ತು ಟ್ರಿಪ್ ಅಂತ. ನೋಡಿ ಇಲ್ಲಿ ತೋರಿಸ್ತಾ ಇದ್ದೀನಲ್ಲ ಸ್ವಲ್ಪ ಕ್ಲಿಪ್ಪು, ಇಲ್ಲಿ ನಾವು ಇದು ದರ್ಶನಕ್ಕೆ ಹೋಗೋದು, ಓಂ ಶಕ್ತಿ ದೇವಸ್ಥಾನದಲ್ಲಿ ಇದು ದರ್ಶನಕ್ಕೆ ಹೋಗೋದು. ತುಂಬ ಕ್ಯೂ ಇರುತ್ತೆ. ಕ್ಯೂ ಅಂದರೆ ನಾವು ಹೋಗೋದು ಲಾಸ್ಟಲ್ಲಿ ಜನವರಿ ಎಂಡಿಂಗಲ್ಲಿ ಆಗ್ತೀವಿ ನಾವು. ಆವಾಗ ಜನಗಳಿರಲ್ಲ. ಆದರೆ ನಡೆಯೋದು ಮಾತ್ರ ಒಂದು 4-5 ಕಿಲೋಮೀಟ್ರ್ ಇರುತ್ತೆ, ಅಷ್ಟು ಓಡಾಡಬೇಕಾಗುತ್ತೆ ದರ್ಶನಕ್ಕೆ. ಜನಗಳಂತೂ ಇರಲಿಲ್ಲ, ತುಂಬ ಈಸಿಯಾಗಿ ತುಂಬ ಹೋದರೆ. ಆದರೆ ನಾವು ಎಷ್ಟು 4-5-6 ಕಿಲೋಮೀಟ್ರ್ ಎಷ್ಟು ನಡೆದ್ರೆ ನಮಗೆ ನಡೆದಂಗಿರಲ್ಲ. ಯಾಕಂದರೆ ಎಲ್ಲ ದೇವ್ರ ಮೇಲೇ ಇರುತ್ತೆ ಗಮನ. ಯಾವಾಗ ಅಮ್ಮನ ನೋಡ್ತೀರಿ, ಯಾವಾಗ ದರ್ಶನ ಮಾಡ್ಕೊತೀರಿ ಅನ್ನೋದೇ ಇರುತ್ತೆ. ದೇವ್ರನ್ನ ನಾವು ನೆನೆಸ್ಕೊಂಡು
ಆ ಅಮ್ಮನ್ನ ನಾವು ಮನಸ್ಸಲ್ಲಿ ನೆನೆಸ್ಕೊಂಡು ಶರಣಗಳು ಹೇಳ್ಕೊಂಡು ಹೋಗ್ತಾ ಇದ್ದರೆ ಸುಸ್ತು ಇರಲ್ಲ, ಏನಿಲ್ಲ. ನಾನು ಕಿಯಾನ ಎತ್ಕೊಂಡೇ ಹೋದೆ, ನನಗೆಲ್ಲೂ ಕಷ್ಟ ಅನಿಸಿಲ್ಲ. ಎಲ್ಲೂ ಬಿಡ್ದಿರೋ ಅವಳನ್ನ ನಾನು ದೇವ್ರ ದರ್ಶನ ಮಾಡೋ ತನಕ ಎಲ್ಲೂ ಬಿಡ್ದಿರ ಕರ್ಕೊಂಡು ಹೋದೆ. ನೋಡಿ ಇಲ್ಲಿ ದರ್ಶನ ಎಲ್ಲ ಮುಗಿಸ್ಕೊಂಡು ಇಲ್ಲಿ ನಮ್ಮ ಅಣ್ಣ ನಮ್ಮ ಅತ್ತಿಗೆ ಎಲ್ಲ ಅವರು ಪ್ರೈವೇಟಾಗಿ ಬಂದಿದ್ದರು. ಅವರು ದರ್ಶನ ಮಾಡ್ಕೊಂಡು ಆಲ್ರೆಡಿ ನಮಗೆ ಕಾಯ್ಕೊಂಡಿದ್ರು. ನಾವು ದರ್ಶನ ಮಾಡ್ಕೊಂಡು ಹೊರಗಡೆಗೆ ಬಂದು ಇಲ್ಲೆಲ್ಲ ಅಂಗಡಿಗಳಿವೆಲ್ಲನೂ ಓಂ ಶಕ್ತಿ ದೇವಸ್ಥಾನದಲ್ಲಿ ಆಲ್ಮೋಸ್ಟ್ ಎಲ್ಲರೂ ನೋಡಿರ್ತೀರ. ಇದು ಬಂದು ಇಲ್ಲಿ ಫೋಟೋ ದೊಡ್ಡದಾಗಿ ಚೆನ್ನಾಗೈತೆ. ಇಲ್ಲಿ ಎಂಟ್ರೆನ್ಸಲ್ಲಿ ಮಾತ್ರ ಅಮ್ಮನ ನೋಡೋಕ್ಕೆ ಕಣ್ಣುಗಳು ಸಾಕಾಗಲ್ಲ, ಅಷ್ಟು ಚೆನ್ನಾಗಿ ದೊಡ್ಡದಾಗಿ ಹಾಕಿರ್ತಾರೆ ಬ್ಯಾನರು. ದರ್ಶನ ಅಂತೂ ಹೆಂಗಾಯಿತು ಅಂದರೆ ಕಣ್ಣು ತುಂಬ ನೋಡ್ಕೊಂಡ್ರಿ ದೇವ್ರನ್ನ ನಾವು. ಹಂಗೆ ದರ್ಶನ ಆಯ್ತು ನಮಗೆ, ತಳ್ಳಿಲ್ಲ, ಏನು ಮಾಡಿಲ್ಲ. ಎಷ್ಟು ಚೆನ್ನಾಗಿ ದರ್ಶನ ಮಾಡ್ಕೊಂಡ್ರೆ ಅಂದರೆ ಯಾವತ್ತೂ ಆ ಥರ ದರ್ಶನ ಆಗಿಲ್ಲೇನೋ ಅಂದ್ಕೊಂಡ್ರೆ ಆ ಥರ ದರ್ಶನ ಆಯಿತು. ತುಂಬ ಚೆನ್ನಾಗಾಯಿತು. ನೋಡಿ ಇದು ಬಂದು ಮಹಾಬಲಿಪುರ ಬೀಚು. ಆವಾಗೆ ತೋರಿಸ್ನಲ್ಲ, ಅದು ಪ್ರಸಾದ, ಓಂ ಶಕ್ತಿ ದೇವಸ್ಥಾನದಲ್ಲಿ ಪ್ರಸಾದ, ಅನ್ನ ಪ್ರಸಾದ. ಹೋಗ್ಬಿಟ್ಟು ನಾವು ಊಟ ಮಾಡ್ಕೊಂಡು ಅಲ್ಲೇ ಪ್ರಸಾದ ಎಲ್ಲ ತಿಂದುಬಿಟ್ಟು ಬಂದಿದ್ದು. ಇದು ಬಂದು ಮಹಾಬಲಿಪುರ ನೆಕ್ಸ್ಟ್ ಡೇ ಆಲ್ಟಿದ್ದೀರ ಅಂತ ಹೇಳಿದ್ನಲ್ಲ, ಅಲ್ಲಿ ಬೀಚಲ್ಲಿದೆಲ್ಲನೂ. ಕಿಯಾನ ತುಂಬ ಎಂಜಾಯ್ ಮಾಡಿದ್ಲು ಬೀಚಲ್ಲಿ. ಖುಷಿಯನ್ನು ಕರ್ಕೊಂಡೋಗಿರಲಿಲ್ಲ, ಅವ್ನ ಸ್ಕೂಲ್ ಇತ್ತು. ಸೊ ಅದಕ್ಕೆ ನಾನು ಹಾಲಿಡೇ ಹಾಕೋದು ಅಂತ ಹೇಳ್ಬಿಟ್ಟು ಟೆಸ್ಟ್ ಬೇರೆ ಬರ್ತಾಯಿತ್ತು, ಅದಕ್ಕೆ ಅವ್ನಿಗೆ ರಜೆ ಹಾಕಿಲ್ಲ. ನಾವೇ ಹೋಗಿದ್ರಿ. ಇದು ಟೆಂಪಲ್ಲು, ಮಹಾಬಲಿಪುರದಲ್ಲಿ ಟೆಂಪಲ್ ನಾವು ಹೋಗಿದ್ದು. ಇನ್ನೂ ಒಂದು ಟೆಂಪಲ್ ಐತೆ ಶಿವಂದು, ನಾವು ಅಲ್ಲೋಗಿಲ್ಲ. ನಾವು ಬೀಚ್ಗೆ ಹೋಗ್ಬಿಟ್ಟು ಮತ್ತು ಇಲ್ಲಿ ರಂಗನಾಥ ಸ್ವಾಮಿದು ಇದು ಟೆಂಪಲ್ಲು, ಇಲ್ಲೋಗಿ ದರ್ಶನ ಮಾಡಿಕೊಂಡು ಬಂದ್ರಿ. ಇಲ್ಲಿ ಬರ್ತಾರೆ ನಮ್ಮ ಅಣ್ಣ ಮತ್ತು ಕಿಯಾನ ನೋಡಿ ಬರ್ತಾ ಇದ್ದಾರೆ. ನಾನು ಸುಮ್ಮನೆ ಒಂದು ಕ್ಲಿಪ್ ಇರಲಿ ಅಂತ ವಿಡಿಯೋ ಮಾಡಿದೆ. ಇಬ್ಬರು ಬರ್ತಾಯಿದ್ದಾರೆ ನೋಡಿ. ಇಲ್ಲಿ ಕಿಯಾನ ಬಸ್ಸಲ್ಲಂತೂ ಫುಲ್ಲು ಎಂಜಾಯ್ ಅಷ್ಟೇ ಎಂಜಾಯ್ ಮಾಡಿದ್ಲು ನೋಡಿ. ಇಲ್ಲಿ ಬಂದು ಕಿಯಾನ ನಮ್ಮ ಅಣ್ಣ ಮಗ ಮತ್ತು ನನ್ನ ತಂಗಿ ಮಗಳು ಇಲ್ಲಿ ಬೀಚಲ್ಲಿ ಎಷ್ಟು ಎಂಜಾಯ್ ಮಾಡ್ತಾಯಿದ್ದಾರೆ ನೋಡಿ. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಈ ವಿಡಿಯೋ ಎಲ್ಲ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆ್ಯಂಡ್ ಕಾಮೆಂಟ್ ಮಾಡಿ. ವೀಡಿಯೋಸ್ ಅಪ್ಲೋಡ್ ಮಾಡಿ ತುಂಬ ದಿನ ಆಯಿತು. ಸೊ ನನಗೂ ಟೈಮ್ ಆಗ್ತಾಯಿಲ್ಲ, ಅದಕ್ಕೆ ಮುಂದೆ ಮಾಡ್ತೀನಿ ಹಂಗೆ. ಥ್ಯಾಂಕ್ ಯು ಸೋ ಮಚ್.